ವೀಕ್ಷಕ ಬಂಧುಗಳಿಗೆ ನನ್ನ ಅನಂತ ನಮಸ್ಕಾರಗಳು. ಬನ್ನಿ ಇವತ್ತಿನ ದಿವಸ ನಮ್ಮ ಹಾಸ್ಯದ ಚುಟುಕುಗಳು ಹೆಂಗದವಂತ ನೋಡೋಣ. ಒಂದು ದಿವಸ ಕ್ಲಾಸ್ನಾಗ ಮಾಸ್ತರು ಪಾಠ ಹೇಳಕತ್ತಿದ್ರು. ನಮ್ಮ ಹುಚ್ಚ ಭಾಳ ಕಿರಿಕಿರಿ ಮಾಡಕತ್ತಿದ್ದೀನಿ ರೀ. ಚಿಕ್ಕ ನೋಡೋದು, ಪೆನ್ ಹೋಗಿದ್ದು, ಹುಡುಗರ ಜೋಡಿ ಗುದ್ದಾಡೋದು ಮಾಡಕತ್ತಿದ್ದ. ಸರ್ಗೆ ತಲೆ ಕೆಟ್ಟು, ಏನಪ್ಪ ಹುಚ್ಚೇಸಿ, ಏನು ಹುಡುಗಾಟ ಮಾಡಕತ್ತೀವೋ ಮರ, ನೀನು ಶಾಲೆ ಕಲಿಯಕ್ಕೆ ಬಂದೀವೋ ಎದಕ್ಕೆ ಬಂದೀವೋ? ನೋಡಲ್ಲಿ ಮಗ್ಳ ಹೆಣ್ಣುಡ್ರು ಕುಂತಾವು, ಅವ್ರು ನೋಡ್ಯಾರ ಕಲಿ. ನೀನು ಎಷ್ಟು ಸಿಂಪಲ್ ಆಗ್ಯದಾರ ಹುಡವರು, ಹಂಗಿರಾಕ ಕಲಿಯಪ್ಪ, ಶಾನೆ ಆಗು ಒಂದು ಸ್ವಲ್ಪ ಅಂತ ಬಾಯ್ ಮಾಡಿದ್ರಿ. ನಮ್ಮ ಹುಚ್ಚಂದ, ಸರ ಹೆಣ್ಣುಡ್ರು ಸಿಂಪಲ್ ಅಂತ ಅನ್ಬೇಡ್ರಿ ಸರ, ಅವ್ರಕಿನ್ನ ಹೆಚ್ಚು ನಾವು ಸಿಂಪಲ್ ರೀ ಸರ ಅಂತಂದೇನು ರೀ. ಆಗ ಸರ್ ಅಂದರು, ಹೆಣ್ಣುಡ್ರಕ್ಕಿನ್ನ ನೀವು ಹೆಚ್ಚು ಸಿಂಪಲ್ಲ, ಅದು ಹೆಂಗೆ ಹುಚ್ಚೇಸಿ ಹೇಳು ಒಂದು ಸ್ವಲ್ಪ ನನಗೂ ಗೊತ್ತಾಗಲಿ ಅಂತಂದ್ರಿ. ಆಗ ನಮ್ಮ ಹುಚ್ಚಂದ, ಸರ ನೋಡ್ರಿ, ಬೇಕಾದ್ರೆ ನೀವು ಹೆಣ್ಣುಡ್ರಿಗೆ ಏನರ 1,000 ರೂಪಾಯಿ ಗಿಫ್ಟ್ ಕೊಡಿಸ್ರಿಬೇಕಾರ. ನೋಡ್ರಿ ಬೇಕಾರೆ ಅವರು ಊರು ತುಂಬ ಅಡ್ಡಾಡಿ ಹೇಳಿ ಬರ್ತಾರೆ ರೀ. ಅವರು ನೋಡಿಲ್ಲಿ ನಮ್ಮ ಸರು 1,000 ರೂಪಾಯಿದು ಗಿಫ್ಟ್ ಕೊಡ್ಸ್ಯಾರ ನೋಡ್ರಿ ಇಲ್ಲಿ ಅಂತೇಳಿ ಊರು ತುಂಬ ಅಡ್ಡಾಡಿ ಹೇಳ್ತಾರೆ ರೀ ಅವರು. ನಾವು ಗಂಡುಡ್ರು ಹಂಗಲ್ರಿ ಸರ, ನಮ್ದು ಏನಿದ್ರು ನೇರ ರೀ ಸರ. ಏನಿಲ್ಲ ರೀ, ನಾವು ಒಬ್ಬೊಬ್ಬರ ಹೋಗಿ 1,000 ರೂಪಾಯಿ ಆಗೋ ಮಟ್ಟ ಕುಡಿದು ಬಿಡ್ತೀವಿ ರೀ. ದಬಾಶಿ ಕುಡಿದು 1,000 ರೂಪಾಯಿ ಬಿಲ್ ಆದ್ರೂ ಬಿಲ್ ಕೊಟ್ಟು ಮತ್ತೊಬ್ರಿಗೆ ಗೊತ್ತಾಗಿಲ್ಲ ಅನ್ನೋರು ಲೆಕ್ಕಕ್ಕೆ ಸೀದಾ ಮನೆಗೆ ಬಂದು ಮುಕೊಂಡ್ಬಿಡ್ತೀವಿ ರೀ ಸರ್. ನಾವು ಭಾರಿ ಸಿಂಪಲ್ ರೀ ಸರ್ ನಾವು ತಂದೇನ್ರಿ. ಸರ್ ನಗಾಕತ್ತರಿ, ಅಲ್ಲ ಹುಚ್ಚೇಸಿ, ಹೌದು ಲೋ ಮರ, ನನಗಿದು ಅರ್ಥನ ಆಗಲಿಲ್ಲ ಲೋ ಮರ ಅಂತೇಳಿ ಬಿದ್ದು ನಗಾಕತ್ತರಿ. ಹೌದು ಹುಚ್ಚೇಸಿ, ಇವತ್ತು ಹಿಂಗ್ಯಾಕೆ ಬಂದಿ ನೀನು? ಅಲ್ಲ, ಮುಂದೆ ಅಂಗಿ ಒಳ ಸಿಗಿಸಿ, ಹಿಂದೆ ಅಂಗಿ ಬಿಟ್ಟು, ಇದೆಯಾ ಇನ್ನಲ್ಲೇ ಇದೇನು ಹೊಸ ಪ್ಯಾಷನ್ ಅನ್ನಿದು ಅಂತ ಕೇಳಿದ್ರಿ ಹುಚ್ಚಣ್ಣ. ಆಗ ನಮ್ಮ ಹುಚ್ಚಂದ, ಸರ ಅದು ನಾ ಇನ್ನು ಮಾಡೋಕ್ಕೂ ಒಂದು ಕಾರಣ ಐತ್ರಿ ಸರ. ಯಾಕಂದ್ರೆ ಮುಂದೆ ನನ್ನ ಅಂಗಿ ಹರಿದೈತ್ರಿ, ಅದಕ್ಕೆ ಇನ್ನು ಮಾಡ್ಕೊಂಡೀನಿ ರೀ. ಹಿಂದೆ ಪ್ಯಾಂಟ್ ಹರಿದೈತ್ರಿ, ಅದಕ್ಕೆ ಅದನ್ನು ಹಂಗೆ ಬಿಟ್ಟೀನಿ ರೀ ಸರ. ಅದಕ್ಕೆ ಈ ನಮೂನಿ ಇನ್ನು ಮಾಡ್ಕೊಂಬಂದೀನಿ ರೀ ಸರ ಅಂದನ್ರಿ. ಸರ್ ಬಿದ್ದು ನಗಾಕತ್ತರ್ರಿ. ಡೀಲ್ ಬಿಡಪ್ಪ, ತಲೆ ಭಾಳ ಹುಷಾರೈತಪ್ಪ ನಿಂದು ಅಂತಂದ್ರಿ. ಸರ್ ಅಂದರು, ಹೌದಪ್ಪ ಹುಚ್ಚೇಸಿ, ಮತ್ತು ಏನೋ ಮರ ನೀನು ಸರಿಯಾಗಿ ಅಭ್ಯಾಸ ಮಾಡಂಗಿಲ್ಲ, ಮುಂದೆ ಪರೀಕ್ಷೆ ಬಂದ್ರೆ ಏನು ಬರಿತೀವೋ ಮರ, ನೀ ಹೆಂಗೆ ಪಾಸ್ ಆಕಿ ಅಂತ ಕೇಳಿದ್ರಿ. ಆಗ ನಮ್ಮ ಹುಚ್ಚಂದ, ಏನು ರೀ ಸರ, ಪರೀಕ್ಷೆ ಬರೆಯೋಕೆ ಓದಬೇಕಂತ ಏನರ ಐತೇನ್ರಿ ಸರ? ಏನಿಲ್ಲ ಸರ, ಪರೀಕ್ಷೆ ಬರೆಯೋತ್ನ್ಯಾಗ ಸೂಪರ್ವೈಸರ್ ಅದಾರಲ್ಲ, ಸಾಕು ಕಾಪಿ ಮಾಡಕ್ಕೆ ಬಿಟ್ರಿ ಸಾಕ್ರಿ ಸರ, ಪಾಸ್ ಆಗಿಬಿಡ್ತೀನಿ ರೀ ಸರ್ ಅಂತಂದ್ರಿ. ಮತ್ತೇಟು ನಾವು ಎಲ್ಲರೂ ನಗಾಕತ್ತೀವಿ ರೀ. ಆ ನಮ್ಮನೆ ಹೇಳಿದೀನಿ ರೀ ಹುಚ್ಚ. ನಾವು ನಗೋದಲ್ಲ, ಸರು ನಗಾಕತ್ತೀರಿ. ಅಲ್ಲಪ್ಪ ಹುಚ್ಚೇಸಿ, ಮತ್ತು ನೀನು ಸರಿಯಾಗಿ ಅಭ್ಯಾಸ ಮಾಡುವ ಮಾರಾಯ, ನೀನು ಸರಿಯಾಗಿ ಅಭ್ಯಾಸ ಮಾಡಿ ಪಾಸ್ ಆದ್ರೆ ನನ್ನ ಮರ್ಯಾದೆ ಬರುತ್ತಾ, ಇರ್ಲಿಕ್ಕಂದ್ರೆ ನನ್ನ ಮರ್ಯಾದೆ ಕಳಿತೀವ ಮಾರಾಯ ನೀನಂತಂದ್ರಿ. ನಮ್ಮ ಹುಚ್ಚಂದ, ಸರ ನಾ ಫೇಲ್ ಆದ್ರೆ ನಿಮ್ಮ ಮರ್ಯಾದೆ ಹೆಂಗೆ ಹೋಗುತ್ತೆ ರೀ ಸರ? ಯಾಕೆ ರೀ ಸರ, ಅದು ಹೆಂಗೆ ರೀ ಸರ, ಏನರ ಒಂದು ಹೇಳ್ತೀರಿ ಅಲ್ರಿ ಸರ್ ಅಂತಂದನ್ರಿ. ಆಗ ಸರ್ ಅಂದರು, ಅಲ್ಲಲ್ಲಿ ನೀ ಪಾಸ್ ಆದೆ ಅಂದ್ರೆ ಊರಾಗ ಮಂದಿ ಏನಂತಾರ? ಏನಾಗಲಿಪ್ಪ ತಮ್ಮ, ಪಾಸ್ ಆದಿ, ಪುಣ್ಯಾತ್ಮಪ್ಪ ನಿಮ್ಮಪ್ಪ ನಿನ್ನ ಹಡ್ದವ, ಏನಾದಿ ಪಾಸಾಗಿ ನಿಮ್ಮಪ್ಪ ನಿಮ್ಮವನ ಹೆಸರು ತಂದೆಪ್ಪ ಅಂತ ಹೇಳ್ತಾರೆ. ಅದ ಫೇಲ್ ಆದೆ ಅಂದ್ರೆ ಯಾವಲೇ ನಿನ್ನ ಮನಸ್ಸು ನನಗೆ ಶಾಲೆ ಕಲಿಸ್ದವ ಇದನ್ನೇ ಹೇಳೇನ ನಾವು ವಿದ್ಯೆ ಹೇಳ್ಕೊಟ್ಟಾನ ನಾವು ನಿನಗಂತೇಳಿ ನನಗೆ ಬೈತಾರಲಿ. ಅದಕ್ಕೆ ನೀ ಚಂದಾಗ ಓದಿ ಪಾಸ್ ಆಗಲಿ ಮಳಸುಳ ಮಗನ, ನನ್ನ ಮರ್ಯಾದೆ ಕೆಡಿಸ್ಬೇಡ, ಚಲೋ ತಂಗ ಅಭ್ಯಾಸ ಮಾಡು ಅಂತ ಹೇಳಿದ್ರಿ. ಅವಾಗ ನಾವು ಶಾಲೆ ಕಲಿಯೋತ್ನ್ಯಾಗ ಅವಾಗ ಹೆಂಗೆ ಪೇಪರ್ ಇರ್ತಿದ್ವು ಅಂದ್ರೆ, ಇವು ಪ್ರಶ್ನೆ ಪತ್ರಿಕೆ ಬರ್ತಿದ್ದವು ರೀ ನಮಗೆ. ಅವು ಹೆಂಗಿರ್ತಿದ್ವು ಅಂದ್ರೆ 100ಕ್ಕೆ 90ರಷ್ಟು ಪಾಠದನ್ನುವ ಪ್ರಶ್ನೆ ಬೀಳ್ತಿದ್ದೇವೆ ರೀ.
10% ಅಷ್ಟೇ ಜನರಲ್ ನಾಲೆಜ್ ಕ್ವಶನ್ ಕೇಳ್ತಿದ್ದರು ರೀ ಪ್ರಶ್ನೆ ಪತ್ರಿಕೆ ಒಳಗೆ. ಈಗ ಹಂಗಿಲ್ರಿ, ಈಗ 100ಕ್ಕೆ 90ರಷ್ಟು ಜನರಲ್ ನಾಲೆಜ್ ಪ್ರಶ್ನೆನೇ ಇರ್ತಾವೆ ರೀ. ಇನ್ನು 10% ಅಷ್ಟೇ ಪಾಠದನ್ನು ಪ್ರಶ್ನೆ ಉತ್ತರ ಕೇಳಿರ್ತಾರೆ ರೀ. ಅಂಥ ಪರೀಕ್ಷೆ ರೀ ಈಗ. ಅವಾಗ ನಾವು ಪೇಪರ್ ಬರೆಯೋತ್ನಾಗ ಹೆಂಗಿರ್ತಿದ್ದು ಪ್ರಶ್ನೆ ಪತ್ರಿಕೆ ಅಂದ್ರೆ 10 ಪ್ರಶ್ನೆ ಕೊಡ್ತಿದ್ದರು ರೀ. ಈ 10 ಪ್ರಶ್ನೆಗಳಿಗೆ 2-3 ವಾಕ್ಯದಂತೆ ಎಲ್ಲ ಪ್ರಶ್ನೆಗಳಿಗೂ ಉತ್ತರವನ್ನು ಬರೆಯಿರಿ ಅಂತ ಹೇಳ್ತಿದ್ರು ರೀ. ಅವಾಗ ನಾವು ಕಲಿಯೋತ್ನಾಗ ರೀ. ಈಗಲೂ ಪ್ರಶ್ನೆ ಪತ್ರಿಕೆ ನೋಡಿರಿ ನೀವು ಹೆಂಗಿರ್ತಾವೆ. 10 ಪ್ರಶ್ನೆ ಕೊಡೋದ್ರಿ, ಅದರೊಳಗೆ ಇದರಲ್ಲಿ ಸರಿಯಾದ 5 ಪ್ರಶ್ನೆಗಳಿಗೆ ಉತ್ತರವನ್ನು ಬರೆಯಿರಿ ಅಂತ ನೋಡ್ರಿ. ಈಗ ಹಿಂಗೆ ರೀ, ಇನ್ನೊಂದು 5 ವರ್ಷ ಹೋತಂದ್ರೆ ಅವಾಗ ಏನು ಮಾಡೋದ್ರಿ, ಹೆಂಗೆ ಪ್ರಶ್ನೆ ಬರ್ತಾವೆ ಓದತ್ತೆ ಅಂದ್ರೆ ಪ್ರಶ್ನೆ ಪತ್ರಿಕೆ 5 ಪ್ರಶ್ನೆ ಕೊಡೋದು, ಅದ್ರ ಕೆಳಗೆ ಉತ್ತರ ಕೊಡೋದು, ಇದರಲ್ಲಿ ಸರಿಯಾದ ಉತ್ತರಗಳಿಗೆ ಟಿಕ್ ಮಾಡಿರಿ ಅನ್ನೋದ್ರಿ. ಹಂಗೂ ಬರ್ಬೋದ್ರಿ. ಇನ್ನೊಂದು 5 ವರ್ಷ ಆಗಿಂದ ಅವಾಗ ಹೆಂಗೆ ಬರ್ತಾವ್ರಿ ಪ್ರಶ್ನೆ ಪತ್ರಿಕೆ ಅಂದ್ರೆ, ಅವಾಗ ಏನಿಲ್ಲರಿ, ನೀವು ಪರೀಕ್ಷೆಗೆ ಹಾಜರಾಗಿದ್ದಕ್ಕೆ ಧನ್ಯವಾದಗಳು, ನೀವು ಯಾವುದೇ ಉತ್ತರವನ್ನು ಬರೆಯುವ ಅವಶ್ಯಕತೆ ಇಲ್ಲ, ನೀವು ಪಾಸ್ ಆದ ಹಾಗೆ ಅಂತ ತಿಳಿದುಕೊಳ್ಳಿರಿ. ಈ ನಮೂನಿ ಪ್ರಶ್ನೆನೂ ಬರ್ಬೋದು ಪ್ರಶ್ನೆ ಪತ್ರಿಕೆ, ಈ ನಮೂನಿನೂ ಬರ್ಬೋದು ರೀ. ಮತ್ತು ಹೇಳೋಕ್ಕಾಗೋದಿಲ್ಲ ರೀ. ಯಾಕಂದ್ರೆ ಅಂಥವು ಹೊಂಟು ಬಿಟ್ಟವ್ರಿ. ಈಗಲೂ ಸರ್ಕಾರನೂ ಅಂಥವು ಅದಾವು. ಆ ಹುಡುಗರನ್ನ ಹಾಳು ಮಾಡೋಕ್ಕಂತೇಳಿ ಪ್ರಶ್ನೆ ಪತ್ರಿಕೆನೂ ಅಂಥವು ಬಿಡ್ತಾರೆ ರೀ. ಈಗ ಪ್ರಶ್ನೆ ಉತ್ತರ ಬರೆಯೋ ಅವಶ್ಯಕತೆನೇ ಇಲ್ಲ ರೀ. ಈಗ ಇನ್ನು ಮುಂದೆ ಬರ್ತಾ ಹೆಂಗತ್ತವಂದ್ರೆ ಪೇಪರ್ ಬರೆಯೋಕೆ ಹಾಜರಾದ್ರೆ ಸಾಕು ರೀ, ಪಾಸ್ ಮಾಡಿಬಿಡೋದ್ರಿ. ಇನ್ನು ಆ ಲೆಕ್ಕಕ್ಕೆ ಪೇಪರ್ ಇಡ್ತಾರೆ ರೀ ಇನ್ನು. ಯಾಕಂದ್ರೆ ಅದು ಮಾಸ್ತರ್ಗಳ ಹೆಸರು ಬರಬೇಕು, ಶಾಲೆ ಹೆಸರು ಬರ್ಬೇಕಲ್ರಿ. ಹಿಂಗೆ ನಡೆದಾವ್ರಿ ಈಗ ಕ್ವಶನ್ ಪೇಪರ್. ಅದಕ್ಕೆ ಈಗಲೂ ಹುಡುಗರು ಅಭ್ಯಾಸನ ಮಾಡಂಗಿಲ್ಲ ರೀ. ಈಗ ನೋಡ್ಬೇಕ್ರಿ, ನಾಳೆ ಅಂತ ಪೇಪರ್ ಐತೆ ಅಂದ್ರೆ ಇವತ್ತು ರಾತ್ರಿ ಬುಕ್ ಹಿಡಿತಾವ್ರಿ ಈಗಲೂ ಹುಡುಗರು. ಅಂಥ ಹುಡುಗರು ಈಗ ಜವಾಬ್ದಾರಿನೇ ಇಲ್ಲರಿ. ಈಗ ಪೇಪರ್ ಬಂದ್ವಾ ಒಟ್ಟು ಅನ್ಸಂಗಿಲ್ಲ ರೀ. ಈಗ ಕೆಲವೊಂದು ಹುಡುಗರು ಇರ್ತಾವ್ರಿ, ಪೇಪರ್ ಇನ್ನೂ 8 ದಿವಸ ಐತೆ ಅಂದ್ರೆ ಸಾಕು ರೀ, ಗುಡಿ ಗುಂಡಾರ ಅಡ್ಡಾಡ್ತಾವ್ರಿ. ಗುಡಿ ಗುಂಡಾರ ಅಡ್ಡಾಡಿ ಬೇಡ್ಕೊಳ್ಳೋದ್ರಿ ದೇವ್ರನ್ನ. ದೇವ್ರ ಕೈ ಮುಗಿತೀನಪ್ಪ, ಪಾಸ್ ಮಾಡಪ್ಪ ಅಂತ ಬೇಡ್ಕೊಳ್ಳೋದ್ರಿ. ನೋಡ್ರಿ ಹೆಂಗೈತೆ ಅಂದ್ರೆ ಅವ್ರು ಅಷ್ಟೇ ಅಲ್ರಿ, ಅವ್ರ ತಂದೆ ತಾಯಿ ಸಹಿತ ಬೇಡ್ಕೊಂತಾವ್ರಿ ದೇವ್ರ ಗುಡಿ ಹೋಗಿ. ನನ್ನ ಮಗನ ಈ ವರ್ಷ ಪಾಸ್ ಮಾಡಪ್ಪ, ನೀನು ಒಂದು ಏನರ ಕೊಡಿಸ್ತೀನಿ ಅಂತ ಬೇಡ್ಕೊಂತಾವ್ರಿ. ಅವ್ರು ತಲೆ ಕೆಟ್ಟು ದೇವ್ರು ಏನು ಅನ್ಬೇಕ್ರಿ, ಮಾಡಿಸೋಳ ಮಗನ ಹೋಗಿ ಮೊದಲು ಪೇಪರ್ ಬರೋದು ಬಾ, ಈ ಕಟ್ಟಿನ ನಾ ರಿಸಲ್ಟ್ ಕೊಡ್ತೀನಿ ಅಂತ ಅವ ಅನ್ಬೇಕಲ್ರಿ ದೇವರು. ಆ ಲೆಕ್ಕಕ್ಕೆ ಅದಾವ್ರಿ ಈಗೆಲ್ಲ ಹುಡುಗರು. ಇನ್ನು ಪರೀಕ್ಷೆ 8 ದಿವಸ ಐತೆ ಅಂದ್ರೆ ಈಗ ದೇವ್ರ ಗುಡಿಗೆ ಹೊಂಟಿರ್ತಾವ್ರಿ ಈಗಿಲ್ಲ ಹುಡುಗರು, ಪಾಸ್ ಆಗಲಿ ಅಂತೇಳಿ ಬೇಡ್ಕೊಳಕ್ಕೆ. ಅಲ್ಲ, ಓದಿದವ ಇವ ಪಾಸ್ ಮಾಡೋದು ದೇವರು. ನೋಡ್ರಿ ಹೆಂಗೈತೆ ಹಣೆ ಬರ. ತಲೆ ಕೆಟ್ಟು ಬಿಟ್ಟವ್ರಿ ಈಗಲೂ ದೇವ್ರಿಗೆ. ಏನು ಬೇಡ್ಕೊಳ್ಳೋದು, ಏನು ಸುದ್ದಿ. ಇಂಥದ್ರಾಗ ಅವ ನಮ್ಮ ಹುಚ್ಚರಿ ಸರಿಗೆ ಮತ್ತೆ ಪ್ರಶ್ನೆ ಕೇಳ್ತಾನೆ ರೀ. ಸರ ಒಂದು ಕೆಲಸ ಮಾಡಿರಿ ಸರ, ನೀವು ಪೇಪರ್ ಬಂದ್ಗಳನ್ನ ನಿಮ್ಮ ಪ್ರಶ್ನೆ ಉತ್ತರ ಬರೀಬೇಕಂದ್ರೆ ಕಂಡೀಷನ್ ಇಷ್ಟ ಹಾಕೊಂಡ ಕಂಡೀಷನ್ ಹಾಕ್ತೀರಿ ನೀವು. ನಮ್ಮ ಹುಡುಗರ್ದು ಒಂದು ಸ್ವಲ್ಪ ಕಂಡೀಷನ್ ಕೇಳ್ರಿ ಸರ್ ಅಂತ ಅಂದನು ರೀ. ಆಗ ಸರ್ ಅಂದರು, ಏನು ಕಂಡೀಷನ್ ಅದಾವೆ ನೀವು ಹೇಳು ಒಂದು ಸ್ವಲ್ಪ ಅಂತಂದ್ರೆ ರೀ. ಇವ ಹುಚ್ಚ ಅಂದನು ರೀ, ಸರ ಈಗ ಪೇಪರಿಂದ ಅವಧಿ ಎಷ್ಟೈತ್ರಿ, ಉತ್ತರ ಬರಿಬೇಕಂದ್ರೆ 3 ತಾಸು ಐತ್ರಿ, ಅದನ್ನು 1 ತಾಸಿಗೆ ಮಾಡಿರಿ. ಇನ್ನು ಪೇಪರ್ ಚಲುವಾದವನ್ನ ಸೂಪ್ರೈಸರ್ ಅಂತ ಏನು ಇರ್ತಾರಲ್ರಿ, ಅವರು ನಮ್ಮ ಪೇಪರ್ ಚಲೋವಾದವನ್ನ ನಮ್ಮನ್ನೆಲ್ಲರನ್ನೂ ಒಳಗೆ ಕಳಿಸಿ ಹೊರಗೆ ಕಿಲಿ ಹಾಕ್ಕೊಂಡು ಹೋಗಿಬಿಡ್ಬೇಕ್ರಿ ಅವರು. ಪೇಪರ್ ಮುಗಿದ 5 ನಿಮಿಷ ಇದ್ದಾಗ ಬಂದು ಕಿಲಿ ತೆಗಿಬೇಕ್ರಿ ಅವರು. ಮತ್ತು ಇನ್ನೊಂದು ರೀ, ಎಲ್ಲ ಹುಡುಗರ ಕೈಯಾಗೂ ಫೋನ್ ಕೊಟ್ಟು ಕಳಿಸ್ಬೇಕ್ರಿ ಸರ. ಅಂದ್ರೆ ಫೋನ್ ಹಚ್ಚಿ ಕೇಳಿ ಬರೆಯೋಕೆ ಅನುಕೂಲ ಮಾಡ್ಬೇಕ್ರಿ ಸರ. ಅದು ನಮ್ಮ ಒಂದು ಕಂಡೀಷನ್ ಕೇಳ್ರಿ ಸರ, ಬರೀ ನಿಮ್ಮ ಕಂಡೀಷನ್ ಅದು ಹೇಳಿದ್ರೆ ಹೆಂಗೆ ರೀ ಸರ್ ಅಂತಂದ್ರಿ. ಸರ್ ಅಂದರು, ಇಲ್ಲಪ್ಪ ನೀನು ಕಂಡೀಷನು ಸಾಮಾನ್ಯ ಇಲ್ಲಪ್ಪ, ನಮ್ಮದು ಈ ವರ್ಷ ರಿಟೈರ್ಡ್ ಆಗೋದೈತಿ, ಮುಂದೆ ವರ್ಷ ಹೊಸ ಮಾಸ್ತರ್ ಬರ್ತಾರೆ,
ಅವ್ರ ಮುಂದೆ ಹೇಳು, ಬೇಕಾದ್ರೆ ಅವ್ರ ಕಂಡೀಷನ್ ಅಪ್ಲೈ ಮಾಡಿದ್ರು ಮಾಡ್ಬೋದು. ಈಗ ಸಾಕು ಕುಂದ್ರಪ್ಪ, ನಾನು ಒಂದೆರಡು ಪ್ರಶ್ನೆ ಅದಾವು ಕೇಳ್ತೀನಿ ಕುಂದ್ರು ಅಂತಂದ್ರಿ. ಅವ್ನು ಕುಂದರ್ಸಿ ಸರ್ ಎಲ್ಲ ಹುಡುಗರಿಗೂ ಕೇಳಿದ್ರಿ, ಅಲ್ಲಪ್ಪ ನಮ್ಮ ಭಾರತ ದೇಶದೊಳಗೆ ಒಟ್ಟು ಎಷ್ಟು ರಾಜ್ಯಗಳದಾವು ಅಂತ ಕೇಳಿದ್ರಿ. ಆಗ ಒಬ್ಬ ಹುಡುಗ ಒಂದು 20 ಅಂದ, ಇನ್ನೊಬ್ಬ 28 ಅಂದ. ಸರ್ ಹುಚ್ಚೇಸಿ ಎದ್ದು ನಿಂದ್ರಪ್ಪ, ನೀ ಹೇಳು ಎಷ್ಟು ರಾಜ್ಯ ಅದಾವೆ ನಮ್ಮ ದೇಶದೊಳಗೆ ಅಂತ ಕೇಳಿದ್ರಿ. ಆಗ ನಮ್ಮ ಹುಚ್ಚೇಸಿ ಸರ ನಮ್ಮ ದೇಶದೊಳಗೆ ಕರ್ನಾಟಕ ರಾಜ್ಯ ಒಂದರಿ ಸರ ಅಂತಂದ್ರಿ. ಸರ್ ಗಾಬಾದ್ರಿ. ಅಲ್ಲಲ್ಲಿ ಮಳಸುಳ ಮಗನ, ಶಾನೆ ಅದೀವೋ ದಡ್ಡ ಅದೀವೋ ನೀನು? ಹಾಂ, ನಾ ಏನು ಕೇಳಾಕತ್ತೀನಿ, ಎಷ್ಟು ರಾಜ್ಯ ಅದಾವು ನಮ್ಮ ದೇಶದೊಳಗೆ ಅಂತ ಕೇಳಾಕತ್ತೀನಿ. ನೀ ಏನು ಹೇಳಾಕತ್ತಿ, ಕರ್ನಾಟಕ ರಾಜ್ಯ ಒಂದೇ ಐತಿ ಅಂತ ಹೇಳ್ತಿ. ಹಾಂ, ಅದಕ್ಕೆ ಹೇಳೋದು ನಿನಗೆ ಸರಿಯಾಗಿ ಬುಕ್ಕ ಓದು ಮಳಸುಳ ಮಗನ, ಅಂದ್ರೆ ಸ್ವಲ್ಪ ಶಾನೆ ಹಾಕಿದಿ ಅಂತೇಳಿ. ಒಂದೇ ರಾಜ್ಯ ಐತೆ, ಅದು ಹೆಂಗ್ಲಿ ಮಳಸುಳ ಮಗನ ಅಂತಂದ್ರಿ. ಕುಂದ್ರು, ಭಾಳ ಶಾನೆ ಆಗಬೇಡ, ಗೊತ್ತೈತೆ ನನಗೆ ನೀ ಶಾನೆ ಅದಿ ಅಂತೇಳಿ ಕುಂದ್ರು ಅಂದ್ರಿ. ಆಗ ನಮ್ಮ ಹುಚ್ಚಂದ, ಸರ ನಾ ಹೇಳಿದ ತಪ್ಪಿಲ್ರಿ ಸರ, ಕರೆಕ್ಟ್ ಐತ್ರಿ ಸರ ಅಂದನ್ರಿ. ಸರ್ದು ಪೆತ್ತು ಎತ್ತಿಗೇರ್ತರಿ. ಲೇ ಮಳಸುಳ ಮಗನ ಸುಮ್ಮ ಕುಂದ್ರು. ನಾನೇನು ಹುಚ್ಚನ್ ಮಾಡಿ ಮಗನ? ಇನ್ನೂ ಒಂದು ವಾರ ಆಗಿಲ್ಲ ನಿನಗೆ ಪಾಠ ಹೇಳಿ, ಏನಂತ ತಿಳ್ಕೊಂಡು ನೀನು? 28 ರಾಜ್ಯ ಅದಾವಂತೇಳಿ ಇನ್ನೂ ಒಂದು ವಾರ ಆಗಿಲ್ಲ ಹೇಳಿ ಕ್ಯಾಶಿ ಒಂದೇ ರಾಜ್ಯ ಐತಿ ಅಂತ ಹೇಳ್ತಿದ್ದಿ, ಕರ್ನಾಟಕ ರಾಜ್ಯ ಅಂತ ಅಷ್ಟೇ ಹೇಳ್ತಿದ್ದಿ, ಮತ್ತು ಇನ್ನು ಉಳಿದದ್ದು ಏನು ಮಗನ ಅಂತ ಕೇಳಿದ್ರಿ. ಅವಾಗ ನಮ್ಮ ಹುಚ್ಚಂದ, ಸರ ನಾ ಇಲ್ಲ ಅಂದಿಲ್ರಿ ಸರ, ಆದ್ರೆ ನಮ್ಮ ದೇಶದೊಳಗಿರೋದು ಒಂದೇ ಒಂದು ರಾಜ್ಯ ರೀ, ಕರ್ನಾಟಕ ರಾಜ್ಯ ಒಂದೇ ರೀ, ಮತ್ತು ಇನ್ನು ಉಳಿದು ಏನು ಲೇ ಹುಚ್ಚೊಳ ಮಗನ ಅಂತಂದ್ರಿ ಸರ್. ಸರ್ ನೀವ ಮೊನ್ನೆ ಹೇಳಿರಿ ಇಲ್ರಿ, ನಮ್ಮದು ಕರ್ನಾಟಕ ರಾಜ್ಯ, ನಾವು ಕರ್ನಾಟಕ ರಾಜ್ಯದೊಳಗೆ ಅದೀವಿ. ಇನ್ನು ಉಳಿದದ್ದು ಏನು ಅದಾವಲ್ಲ 27 ಅವು ನೆರೆ ಹೊರೆ ರಾಜ್ಯ ಅಂತ ಹೇಳಿರಿಲ್ರಿ ಸರ್ ಅಂತಂದಿನ್ರಿ. ಸರ್ ಗಾಬಾದ್ರಿ. ಹೌದಲ್ಲೋ ಹುಚ್ಚೇಸಿ, ಇಷ್ಟೂ ತಿಳಿಲಿಲ್ಲಲ್ಲೇ ನನಗೆ. ಅಡ್ಡಿ ಇಲ್ಲಪ್ಪ, ನೀನು ಸಾಮಾನ್ಯದವಲ್ಲಪ್ಪ ನೀನು, ನನಗೂ ಗೊತ್ತಿದ್ದಿದ್ದಿಲ್ಲ ನೋಡಪ್ಪ ಹುಚ್ಚೇಸಿ. ಹೌದಪ್ಪ, ಕರ್ನಾಟಕ ರಾಜ್ಯ ನಮ್ಮದು ಒಂದ, ಇನ್ನು ಉಳಿದದ್ದು ನೆರೆ ಹೊರೆ ರಾಜ್ಯನ ಖರೆ. ಆದ್ರೆ ನಾ ಕೇಳಿದ್ದು ಒಟ್ಟು ನಮ್ಮ ದೇಶದೊಳಗೆ ಎಷ್ಟು ಅದಾವಂತ ಕೇಳಿದ್ನಪ್ಪ, ಮತ್ತು ನೀವು ಒಂದೇ ರಾಜ್ಯ ಅಂತೀಯಲ್ಲೋ ಮಾರಾಯ ಅಂದ್ರಿ. ಸರ ನಾ ಹೇಳಿದ್ದು ಕರೆಕ್ಟ್ ಐತಿಲ್ರಿ ಸರ? ಹೌದಲ್ರಿ, ನಾ ಕರೆಕ್ಟಾಗಿ ಹೇಳಿನೇ ಇಲ್ಲ, ಅದನ್ನು ಹೇಳ್ರಿ ನೀವು. ನಮ್ಮದು ಒಂದೇ ಕರ್ನಾಟಕ ರಾಜ್ಯ, ಇನ್ನು ಉಳಿದದ್ದು ಏನೈತಲ್ಲ ನೆರೆ ಹೊರೆ ರಾಜ್ಯ, ಹೌದಲ್ರಿ ಸರ್ ಅಂದ್ರಿ. ಸರ್ ಏನೂ ಮಾತಾಡಲಿಲ್ರಿ. ಆತು ಬಿಡಪ್ಪ, ನಿನ್ನಂಥ ಶಾನೆ ಇರಬೇಕು ಕ್ಲಾಸ್ನಾಗ, ಅಂದ್ರೆ ನಮಗೂ ಒಂದು ಸ್ವಲ್ಪ ಬುದ್ಧಿ ಬರ್ತೈತಿ. ಕುಂದ್ರಿ, ಈಗ ನಂದು ಇನ್ನೂ ಒಂದು ಪ್ರಶ್ನೆ ಐತಿ, ಲಾಸ್ಟ್ ಪ್ರಶ್ನೆ, ಅದಕ್ಕೊಂದು ಉತ್ತರ ಹೇಳಿಬಿಡಪ್ಪ ಸಾಕು ಅಂತಂದ್ರಿ. ಆಗ ಸರ್, ಹುಚ್ಚೇಸಿ ನಿನ್ನ ತಲೆಯಾಗ ಎಷ್ಟು ಕೂದಲದಾವು ಗೊತ್ತೈತೇನ ಅಂತ ಕೇಳಿದ್ರು. ಆಗ ಮುಚ್ಚಂದ, ಸರ ಹೆಚ್ಚು ಕಮ್ಮಿ 1 ಲಕ್ಷ ಇರ್ಬೇಕ್ರಿ ಸರ ಅಂತಂದ್ರಿ. ಆಗ ಸರ್ ಎನ್ಸಿ ಏನಪ್ಪ ಅವನ್ನ ಅಂತ ಕೇಳಿದ್ರಿ. ಸರ ನೀವೇನು ಹೇಳಿರಿ ಇನ್ನೀಗರ ಲಾಸ್ಟ್ ಪ್ರಶ್ನೆ ಐತಪ್ಪ, ಒಂದೇ ಪ್ರಶ್ನೆ ಐತೆ ಅಂತ ಹೇಳಿರಿ. 2ನೇ ಪ್ರಶ್ನೆಗೆ ನಾ ಯಾಕೆ ಉತ್ತರ ಕೊಡ್ರಿ ಸರ? ನಾ ಕೊಡಂಗಿಲ್ಲ ರೀ ಸರ. ನೀವೇನು ಹೇಳಿದ್ರಿ? ಒಂದು ಪ್ರಶ್ನೆ ಐತೆ ಅಂತ ಹೇಳಿದ್ರಿ ಲಾಸ್ಟು, ಆ ಒಂದು ಪ್ರಶ್ನೆಗೆ ಉತ್ತರ ಕೊಟ್ಟೀನಿ, 2ನೇದು ನಿಮ್ಗೆ ಯಾಕೆ ಹೇಳ್ಬೇಕ್ರಿ ಸರ? ಹೇಳೋದಿಲ್ರಿ ಸರ ಅಂತ ಅಂದನ್ರಿ. ನೋಡಿರಿ, ನಗಬೇಕು ಅಳಬೇಕು. ಅದಕ್ಕೆ ಮಕ್ಕಳಿಗೆ ಸಾಮಾನ್ಯ ಜ್ಞಾನ ಕಳಿಸ್ಬೇಕ್ರಿ. ಅಂದ್ರೆ ಹುಡುಗರು ಸಮಾಜದೊಳಗೆ ಹೆಂಗೆ ಬದುಕಬೇಕು ಅನ್ನೋದನ್ನು ಕಲ್ಕೊತಾರೆ. ಬರೀ ಬುಕ್ಕ ಓದು, ಪ್ರಶ್ನೆ ಉತ್ತರ ಓದು ಅಂದ್ರೆ ಸಮಾಜದೊಳಗೆ ಬದುಕಬೇಕಾದ್ರೆ ಹುಡುಗರು ಭಾಳ ಕಷ್ಟ ಆಕ್ಕವ್ರಿ ಹುಡುಗರಿಗೆ. ಹಿಂಗತ್ತೆ ಸಾಮಾನ್ಯ ಜ್ಞಾನ ಬೆಳೆಸಿದ್ರೆ ಸರಿಯಾದ ಉತ್ತರನೂ ಬರುತ್ತೆ. ಅದರಲ್ಲಿಂದ ಸ್ವಲ್ಪ ಮಕ್ಕಳ ಮೇಲೆ ಪರಿಣಾಮನೂ ಬೀರುತ್ತೆ ರೀ.
ಅದಕ್ಕೆ ಹೇಳಿದ್ರಿ ಭಾಳ ಎದಕ್ಕೆ ಬಿಡ್ಕೊತೀವಿ ನಾವು ಅಂದ್ರೆ ಮಕ್ಕಳಿಗೆ ವಿದ್ಯಾಭ್ಯಾಸದ ಜೊತೆ ಸಾಮಾನ್ಯ ಜ್ಞಾನನೂ ಬೆಳೆಸಬೇಕು ಅಂತ ಅದಕ್ಕೆ ಹೇಳಿದ್ರಿ. ಇಲ್ಲಿಯವರೆಗೂ ಹಾಸ್ಯದ ತುಣುಕುಗಳನ್ನು ಕೇಳಿದಂತಹ ಎಲ್ಲ ವೀಕ್ಷಕ ಬಂಧುಗಳಿಗೆ ನನ್ನ ಅನಂತ ನಮಸ್ಕಾರಗಳು. ಇದೇ ರೀತಿ ನಮಗೆ ಪ್ರೋತ್ಸಾಹ ನೀಡ್ತಾ ಇರಿ. ಮುಂದೆ ಇದೇ ರೀತಿ ಒಳ್ಳೆಯ ಹಾಸ್ಯದ ತುಣುಕುಗಳನ್ನು ತಮಗೆ ತರ್ತಾ ಇರ್ತೀನಿ. ಅಲ್ಲಿವರೆಗೂ ಯಾರ್ಯಾರು ನಮ್ಮ ಚಾನಲ್ನ ನೋಡ್ತಾ ಇದ್ದೀರಿ, ದಯಮಾಡಿ ಎಲ್ಲರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ, ಒಂದು ಲೈಕ್ ಕೊಡೋದನ್ನು ಮಾತ್ರ ಮರಿಬೇಡ್ರಿ. ಅಲ್ಲಿವರೆಗೂ ತಮಗೆಲ್ಲರಿಗೂ ನಮಸ್ಕಾರಗಳು.